ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏಪ್ರಿಲ್ ಮೂರ್ಖರ ದಿನವಲ್ಲ, ಬುದ್ಧಿವಂತರ ದಿನ. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ಅಂತ ಹೇಳಿ ಉಪೇಂದ್ರ ಇದೀಗ ತಿಳಿಸಿದ್ದಾರೆ. ಕತ್ರಿಗುಪ್ಪಿಯಲ್ಲಿ ನಾನು ಸ್ಪರ್ಧೆ ಮಾಡಬಹುದು, ನಾನು ಹಿಂದೆ ನಿಲ್ಲುತ್ತೇನೆ ನೀವು ಗೆದ್ದಾಗ ಅಂತ ಹೇಳಿ ಉಪೇಂದ್ರ ಹೇಳಿದ್ದಾರೆ. ಚುನಾವಣೆಯ ಬಗ್ಗೆ ಸ್ಪಷ್ಟನೆಯನ್ನ ರಿಯಲ್ ಸ್ಟಾರ್ ಕೊಟ್ಟಿಲ್ಲ. ಜನರ ಜೊತೆಗೆ ಇರ್ತೇನೆ, ಆದ್ರೆ ನಾನು ಲೀಡರ್ ಆಗುವುದಿಲ್ಲ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ನಟ ಉಪೇಂದ್ರ ಈಗ ಮಾತನಾಡಿದ್ದಾರೆ. ನಮ್ಮ ಪ್ರಜಾಕೀಯ ಪಕ್ಷ ಕೋಮದಲ್ಲಿ ಇಲ್ಲ, ಏನನ್ನ ಕೂಡ ನಿರೀಕ್ಷಿಸಬೇಡಿ. ಇದು ಬಿಜೆಪಿ ಪಕ್ಷ ಅಲ್ಲ, ಲೆಫ್ಟು ಅಲ್ಲ, ರೈಟು ಅಲ್ಲ, ಮಧ್ಯದಲ್ಲಿದ್ದೇನೆ ಅಂತ ಹೇಳಿ ಪ್ರಜಾಕೀಯ ಆಪ್ ಬಿಡುಗಡೆಯನ್ನ ಮಾಡಿದ್ದಾರೆ ಉಪೇಂದ್ರ. ಸಿಂಪಲ್ ಆಗಿ ಹೇಳ್ತೀನಿ, ಏನಿಲ್ಲ. ನೀವು ಮೊದಲನೇದಾಗಿ ಹೇಳಬೇಕು ಅಂದರೆ ಇದನ್ನು ನಾನು ಹೇಳೋದಕ್ಕಿಂತ ದಯವಿಟ್ಟು ಈ ಪ್ರಜಾಕೀಯ.in ಅಂತ ಇವಾಗ ಅದೊಂದು ವೆಬ್ಸೈಟು ಮತ್ತು ಆ್ಯಪಾಗೂ ಬರುತ್ತದು, ಐಫೋನಲ್ಲಿ ಆ್ಯಂಡ್ರಾಯ್ಡಲ್ಲಿ. ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಟ್ಟು ಅದನ್ನು ಟೋಟಲಾಗಿ ನೋಡಿ. ಅವಾಗ ನಿಮಗೆಲ್ಲವೂ ನಿಮಗೆ ಅರ್ಥ ಆಗ್ಬಿಡುತ್ತದೆ. ಯಾವ ರೀತಿ ಒಬ್ಬ ಸಿಟಿಸನ್ ಆಗಿ ಅದರೊಳಗೆ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಹೆಂಗೆ ಒಳಗಡೆ ಬರ್ಬೋದು, ಆಮೇಲೆ ನಿಮ್ಮ ಏರಿಯಾನ ಹೆಂಗೆ ಚೂಸ್ ಮಾಡ್ಕೊಬೋದು. ನೀವು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಕಾರ್ಪೊರೇಷನ್ ಎಲೆಕ್ಷನಿಂದ ಹಿಡಿದು ಪ್ರತಿಯೊಂದು ಊರಿಗೂ, ಇವನ್ MLA MP ಎಲ್ಲ ಕಾನ್ಸ್ಟಿಟ್ಯೂಷನಿಂದ ಹಿಡಿದು ಪ್ರತಿಯೊಂದು ಕೂಡ ಅದು ಡ್ರಾಪ್ ಡೌನ್ ಆಗುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿ ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿ ನಿಮ್ಮ ಇಶ್ಯೂಸ್ನ ರೈಸ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮಗೆ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಆಕಾಂಕ್ಷಿಗಳು ಯಾರು ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವರು ನಿಮಗೆ ಡೈರೆಕ್ಟಾಗಿ ನೀವು ಕನೆಕ್ಟ್ ಆಗ್ತಾರೆ. ಯಾಕಂದರೆ ಆಸ್ಪಿರೆಂಟ್ಸ್ ಇದರಲ್ಲಿ, ಆಕಾಂಕ್ಷಿಗಳು ಇದರಲ್ಲಿ ಇದು ಮಾಡಿದ್ದೀವಿ. ಅವ್ರ ಆಕಾಂಕ್ಷಿ ಏನು ಮಾಡ್ತಾನೆ, ನಾನು ಈ ಟೈಮೊಳಗೆ ವೀಡಿಯೋ ಕಾಲ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಫೇಸ್ಬುಕ್ ಲೈವ್ ಬರ್ತೀನಿ, ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ, ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಒಂದು ಜಾಗದಲ್ಲಿ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಮೀಟ್ ಮಾಡಿ, ಅಥವಾ ನೀವು ಮೀಟ್ ಮಾಡೋಕ್ಕಾಗಿಲ್ಲ, ಮನೇಲಿ ಕೂತ್ಕೊಂಡೇ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಎಲ್ಲವೂ ಇರುತ್ತೆ ನಿಮ್ಮ ಕೈಯಲ್ಲಿ. ಇಲ್ಲಿ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಭ್ಯರ್ಥಿನ, ಜನಗಳೇ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಯಾವ ಪಾರ್ಟಿನೂ ಬರೋಲ್ಲ, ಯಾವ ಹೈಕಮಾಂಡು ಬರೋಲ್ಲ, ನಾನು ಬಿ ಫಾರಮ್ ಕೊಡೋದು ಯಾವುದೂ ಇರೋಲ್ಲ. ಇದು ಕಂಪ್ಲೀಟ್ಲಿ ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಪಾರ್ಟಿ, ನಿಮ್ಮ ಕೈಲಿರೋಂಥ ಪಾರ್ಟಿ, ಇದು ನಿಮ್ಮ ಪಾರ್ಟಿ. ಓಕೆನಾ? ಇಲ್ಲಿ ನೀವು ಮಾತಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು, ರೇಟ್ ಮಾಡ್ಬೋದು. ನೀವು ಸರಿ ಇಲ್ಲ ಅಂದರೆ ನೀವು ಮೈನಸ್ ಮಾರ್ಕ್ ಕೊಡ್ಬೋದು, ಚೆನ್ನಾಗಿದೆ ಅಂದರೆ ಎಕ್ಸಲೆಂಟ್ ಅನ್ಬೋದು. ಅವ್ರು ನೆಕ್ಸ್ಟ್ ಸೆಲೆಕ್ಟ್ ಆದಮೇಲೆ ಎಲೆಕ್ಷನ್ಗೆ ಹೋಗ್ತಾರೆ, ನಿಂತ್ಕೊತಾರೆ, ಅಲ್ಲೂ ನೀವು ಸಪೋರ್ಟ್ ಮಾಡ್ತೀರಾ. ಒಂದಷ್ಟು ಜನಕ್ಕೆ ಹೇಳ್ಬೋದು ನೀವು ಈಸ್ ಎಲಿಜಿಬಲ್ ಆಸ್ಪಿರೆಂಟ್ ಅಂತ. ಆದ್ರ ಮೇಲೆ ಎಲೆಕ್ಟ್ ಆದ್ರ ಮೇಲೆ SOP ಥರ ಕೆಲಸ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡಿದ್ದೀವಿ, ಅದಕ್ಕೆ ಸೈನು ಮಾಡಿ ಅವ್ರು ಎಂಟ್ರಾಗಿರ್ತಾರೆ. ಅದೇ ಥರ ವರ್ಕ್ ಮಾಡಬೇಕು. ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ಒಂದು ಹೋರಾಟ ಮಾಡಲೇಬೇಕು. ರೈಟ್ ಟು ರೀಕಾಲ್ ಅನ್ನೋದು ಅದನ್ನೇ ಹೇಳ್ತಾ ಇರೋದು. ಸೊ ಇದು ಈ ಥರ ಒಂದು ಆ್ಯಪ್ ಮಾಡಿದ್ದೀವಿ. ಇಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದು. ಓಕೆನಾ? ಥ್ಯಾಂಕ್ ಯು. ಸಿಂಪಲ್ಲಾಗಿ ಹೇಳ್ತೀನಿ, ಏನಿಲ್ಲ. ನೀವು ಮೊದಲನೇದಾಗಿ ಹೇಳಬೇಕು ಅಂದರೆ ಇದನ್ನು ನಾನು ಹೇಳೋದಕ್ಕಿಂತ ದಯವಿಟ್ಟು ಈ ಪ್ರಜಾಕೀಯ.in ಅಂತ ಇವಾಗ ಅದೊಂದು ವೆಬ್ಸೈಟು ಮತ್ತು ಆ್ಯಪಾಗೂ ಬರುತ್ತದು, ಐಫೋನಲ್ಲಿ ಆ್ಯಂಡ್ರಾಯ್ಡಲ್ಲಿ. ದಯವಿಟ್ಟು ಒಂದು 10 ನಿಮಿಷ ಟೈಮ್ ಕೊಟ್ಟು ಅದನ್ನು ಟೋಟಲಾಗಿ